ಈ ಪಟ್ಟಣದ ಆರಾಧ್ಯ ದೇವರಾಗಿರುವಂಥ ನಂದೀಶನ ಸ್ಮರಣೆ ಮಾಡಿ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಕೂಡ ಬಸವೇಶ್ವರ ಸೇವಾ ಸಮಿತಿಯವರು ಶ್ರಾವಣ ಮಾಸದ ನಿಮಿತ್ತವಾಗಿ ಹಮ್ಮಿಕೊಂಡಿರುವಂಥ ಬಸವಾದಿ ಶಿವಶರಣರ ವಚನ ಚಿಂತನ ಪ್ರವಚನದ ಭವ್ಯವಾದ ವೇದಿಕೆಯಲ್ಲಿ ಮುಹೂರ್ತಗೊಳಿಸಿರುವಂಥ ಬಾಗೇವಾಡಿ ಪಟ್ಟಣದ ವಿರಕ್ತ ಮಠದ ಪರಮಪೂಜ್ಯರಾಗಿರುವಂಥ ಶ್ರೀಮನ್ನಿರಂಜನ ಪ್ರಣಮ ಸ್ವರೂಪ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಪಾದಪದ್ಮಗಳಿಗೆ ಭಕ್ತಿಯ ಪ್ರಣಾಮವನ್ನು ಸಮರ್ಪಣೆ ಮಾಡಿ ಬಸವೇಶ್ವರ ಸೇವಾ ಸಮಿತಿಯ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಜಾತ್ರಾ ಕಮಿಟಿಯ ಎಲ್ಲ ಪದಾಧಿಕಾರಿಗಳೇ, ಒಂದು ತಿಂಗಳ ಪರ್ಯಂತರ ನಾದ ನಿನಾದ ಸುನಾದಗಳ ಮುಖಾಂತರ ಸಂಗೀತದ ಸುದೇನ ಉಣಬಡಿಸ್ತಾ ಇರುವಂಥ ಆತ್ಮೀಯ ಕಲಾ ಬಳಗವೇ, ಈ ಪ್ರವಚನವನ್ನು ಆಲಿಸಿ ನಾವೆಲ್ಲರೂ ಪಾವನರಾಗಬೇಕನ್ನುವಂಥ ಹಂಬಲವನ್ನು ಇಟ್ಕೊಂಡು ಬಂದಿರುವಂಥ ಬಸವನ ಬಾಗೇವಾಡಿಯ ಸಮಸ್ತ ಮಹಾಜನಗಳೇ, ಮಾತೆಯರೇ, ಮುದ್ದು ಮಕ್ಕಳೇ, ತಮ್ಮೆಲ್ಲರ ಅಂತರಂಗದಲ್ಲಿರುವಂಥ ಚಿಜ್ಯೋತಿಗೆ ಶರಣು ಶರಣಾರ್ಥಿ. ಈ ಪ್ರವಚನವನ್ನು ಅಂತರ್ಜಾಲಗಳ ಮುಖಾಂತರ ನಾಡಿಗೆ ಬಿತ್ತರಿಸ್ತಾ ಇರುವಂಥ ನಿಮ್ಮೂರಿನ ಶ್ರೇಷ್ಠ ಸದ್ಭಕ್ತನಾಗಿರುವಂಥ ಶರಣು ಬಸ್ತಾಳವರೇ, ನಿಮಗೂ ಕೂಡ ಶರಣಾರ್ಥಿಗಳನ್ನು ತಿಳಿಸಿ ಪ್ರತಿನಿತ್ಯ ಒಂದೊಂದು ಚಿಂತನೆಯನ್ನು ನಾವು ಮಾಡ್ತಾ ಇದ್ದೇವೆ. ಕಲ್ಯಾಣದ ಶರಣರ ಪ್ರಕಾರ ದೇವರು ಎಲ್ಲಿದಾನಂದ್ರೆ ಬೇರೆ ಕಡೆ ದೇವರು ಎಲ್ಲಿ ಇಲ್ಲ, ನಿನ್ನ ಅಂತರಂಗದೊಳಗೆ ಭಗವಂತ ನೆಲೆ ನಿಂತಿದ್ದಾನೆ ಎನ್ನುವಂಥ ಮಾತನ್ನು ಬಹಳ ಸುಂದರವಾಗಿ ನಮಗೆಲ್ಲರಿಗೂ ತಿಳಿಪಡಿಸಿದ್ದಾರೆ. ಶರಣರ ಸಿದ್ಧಾಂತವನ್ನು ನಾವು ಕೇಳ್ತಾ ಏನು ಹೊರಟಿದ್ದೇವೆ, ಅವರ ತತ್ವದಂತೆ ನಾವು ಬದುಕುವಂಥ ಕೆಲಸವನ್ನು ಮಾಡಿದರೆ ಎಲ್ಲ ಶರಣರ ಕೃಪೆ ನಮ್ಮ ಮೇಲೆ ಆಗ್ತದೆ. ನಿನ್ನೆ ನಾನು ಬಹಳ ಸುಂದರವಾಗಿ ದೇವರು ಎಲ್ಲಿದಾನ ಅಂತ ತಿಳ್ಕೊಂಡು ವಿಚಾರ ಮಾಡಿದರೆ ದೇವರು ನಮ್ಮನ್ನು ಬಿಟ್ಟು ಇಲ್ಲ ಅನ್ನುವಂಥ ವಿಚಾರವನ್ನು ಕುರಿತು ನಾವು ಚಿಂತನೆ ಮಾಡಿದ್ದೇವೆ. ದೇವರು ಹೇಗದಾನಂದ್ರೆ ನಿಮ್ಮ ಮನೆಗೆ ಬೀಗರುಗಳು ಬಂದಾಗ ಅಥವಾ ಬೀಗರು ಅಥವಾ ಬಿಜ್ಜರು ಬಂದಾಗ, ಸಂಬಂಧಿಕರು ಬಂದಾಗ ಆ ಸಂಬಂಧಿಕರು ಬೀಗರೆಲ್ಲರೂ ನಿಮ್ಮ ಜೊತೆಗೇನೆ ಇರಬೇಕು ನಿಮ್ಮ ಮನೆಯೊಳಗ ಅಂತ ವಿಚಾರ ಮಾಡ್ತಾರೆ. ಯಾವಾಗ ಬೀಗರು ನಮ್ಮ ಹತ್ರನೇ ಇರಬೇಕು ಅಂದಾಗ ನಾವೆಲ್ಲ ಬೀಗರಿಗೆ ವ್ಯವಸ್ಥೆ ಮಾಡ್ತೀವಿ, ಇಲ್ಲಿರೋದು ಬೇಡ, ಎಲ್ಲಾದರೂ ಲಾಡ್ಜಿನೊಳಗೆ ನಿಮಗೆ ಇರಾಕ ವ್ಯವಸ್ಥೆ ಮಾಡ್ತೀವಿ ಅಂತ ತಿಳ್ಕೊಂಡು ನಾವು ಮನೆಯವರೆಲ್ಲರೂ ಸೇರಿಕೊಂಡು ಬೀಗರಿಗೆ ಲಾಡ್ಜಿನೊಳಗೋ ಅಥವಾ ಯಾವುದಾದ್ರೂ ದೊಡ್ಡ ಹೋಟೆಲ್ಲಿನೊಳಗೋ ಇರಾಕ ವ್ಯವಸ್ಥೆ ಮಾಡ್ತೇವೆ. ಆ ಹೋಟೆಲ್ಲಿನೊಳಗ ಲಾಡ್ಜಿನೊಳಗೆ ಎಲ್ಲ ರೀತಿಯಾಗಿರುವಂಥ ವ್ಯವಸ್ಥೆ ಇರ್ತದೆ. ಆದರೆ ಬೀಗರಿಗೆ ನಿದ್ದೆ ಹತ್ತೋದಿಲ್ಲ. ಮಲಗಲಿಕ್ಕೆ ಸುಂದರವಾದ ಕಾಟ ಇರ್ತದೆ, ಬೆಡ್ ಇರ್ತದೆ, ಹಾಕ್ಕೊಳ್ಳಲಿಕ್ಕೆ ಅಥವಾ ಹೊಚ್ಕೊಳ್ಳಲಿಕ್ಕೆ ಏನೆಲ್ಲ ವ್ಯವಸ್ಥೆ ಇರ್ತದೆ. ಸೆಕೆ ಆದರೆ AC ಇರ್ತದೆ, ಫ್ಯಾನ್ ಇರ್ತದೆ, ಎಲ್ಲ ವ್ಯವಸ್ಥೆ ಇರ್ತದೆ. ಆದರೂ ಸಹಿತ ಬೀಗರಂತಾರ ನಾವು ಏನೆಲ್ಲ ಕೊಟ್ಟರು ಏನೆಲ್ಲ ಇದ್ರೂ ಸಹಿತ ನಮಗಿಲ್ಲಿ ನಿದ್ದೆ ಬರ್ತಾ ಇಲ್ಲ,
ನಾವು ನಮ್ಮ ಸಂಬಂಧಿಕರ ಮನೆಯೊಳಗಿದ್ದಾಗಲೇ ನಮಗೆ ತೃಪ್ತಿ ಅನ್ನುವಂಥ ಭಾವವನ್ನು ವ್ಯಕ್ತಪಡಿಸ್ತಾರಲ್ಲ, ಹಾಗೆ ಭಗವಂತ ದೇವಸ್ಥಾನದಲ್ಲಿ ಇರಾಕೆ ಇಚ್ಛಾ ಪಡೋದಿಲ್ಲ. ಭಕ್ತನ ಹೃದಯ ಕಮಲದಲ್ಲಿ ಇದ್ದಾಗಲೇ ನನಗೆ ಸಂಬಂಧ, ಆನಂದ, ಖುಷಿ ಅನ್ನುವಂಥ ಮಾತನ್ನು ದೇವರು ನಮಗೆ ತಿಳಿಸಿಕೊಡ್ತಾನೆ. ಹಾಗಾಗಿ ಭಕ್ತರ ಹೃದಯ ಕಮಲದಲ್ಲಿ ಭಗವಂತ ನೆಲೆಸಿದ್ದಾನೆ. ನಾವೆಲ್ಲರೂ ಅಂತೀವಿ ದೇವರು ಗುಡಿಯಾಗದಾನ, ದೇವರು ಗುಡ್ಡದಾಗದಾನ, ದೇವರು ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿದ್ದಾನ ಅಂತ ನಾವೆಲ್ಲ ಭಾವಿಸ್ಕೊಳ್ತೀವಲ್ಲ. ದೇವರು ಎಲ್ಲಿದ್ದಾನಂದ್ರೆ ನಮ್ಮನ್ನು ಬಿಟ್ಟು, ನಮ್ಮ ಅಂತರಂಗವನ್ನು ಬಿಟ್ಟು ಬೇರೆ ಕಡೆ ಇಲ್ಲ. ಪಾರ್ವತಿ ಒಂದು ಸಾರಿ ಭಗವಂತನಿಗೆ ಕೇಳ್ತಾಳಂತೆ, ದೇವರೇ ನೀನು ಇರೋದಾದ್ರೂ ಎಲ್ಲಿ ಅಂತ ಪ್ರಶ್ನೆ ಮಾಡ್ತಾಳೆ. ಶಿವ ಹೇಳ್ತಾನೆ, ನ ಹಂ ವಸಾಮಿ ಕೈಲಾಸೆ ನಮೇರು ನಚ ಮಂದಿರೆ ಮದ್ಭಕ್ತ ಯತ್ರ ತಿಷ್ಟಂತಿ ಪಾರ್ವತಿ ತತ್ರ ತಿಷ್ಟಾಮಿ ಅಂತ ತಿಳ್ಕೊಂಡು ದೇವರು ಉತ್ತರವನ್ನು ಕೊಡ್ತಾನಂತೆ. ನಾನು ಗುಡಿ ಗುಂಡಾರಗಳಲ್ಲಿಲ್ಲ, ನಾನು ಪರ್ವತಗಳಲ್ಲಿಲ್ಲ, ನಾನು ಗುಡ್ಡ ಬೆಟ್ಟಗಳಲ್ಲಿಲ್ಲ. ನಾನಿರೋದು ಎಲ್ಲಿ ಅಂದರೆ ಯಾವ ಭಕ್ತ ಭಕ್ತಿಯಿಂದ ನನ್ನನ್ನು ಧ್ಯಾನ ಮಾಡ್ತಾನ, ಪೂಜಿಸ್ತಾನ, ಆತನ ಹೃದಯ ಕಮಲದಲ್ಲಿ ನಾ ಸದಾಕಾಲ ಇರ್ತೀನಿ ಅಂತಾನಂತೆ ಭಗವಂತ. ಹಾಗಾದರೆ ದೇವರು ನಮ್ಮ ಹೃದಯದಲ್ಲೇ ಇದ್ದಾನೆ ಹೊರತಾಗಿ ಬೇರೆ ಕಡೆ ಇಲ್ಲ. ನಾವೆಲ್ಲ ಎಲ್ಲೆಲ್ಲೋ ಹೊಂಟೀವಿ. ನಮ್ಮ ಹೃದಯವನ್ನು, ನಮ್ಮನ್ನು ನಾವು ಅರ್ಥಕೊಂಡಿಲ್ಲ. ತನ್ನ ತಾನರಿದವನೇ ತಾನೇ ನಿಜವಾದ ದೇವರು ನೋಡ ಅಂತಾರಲ್ಲ, ನಮ್ಮನ್ನು ನಾವು ತಿಳ್ಕೊಂಡಿಲ್ಲ. ನಮ್ಮನ್ನು ನಾವು ತಿಳ್ಕೊಳ್ಬೇಕಂದ್ರೆ ಒಬ್ಬ ಶ್ರೇಷ್ಠ ಗುರುವಿನ ಸಾಮೀಪ್ಯವನ್ನು ನಾವು ಪಡ್ಕೊಳ್ಳೇಬೇಕು. ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅಂದರೆ ಯೋಗಿಯಾಗಿರುವಂಥ, ಶ್ರೇಷ್ಠ ಶಿವಯೋಗಿಯಾಗಿರುವಂಥ ಒಂದಿಷ್ಟು ಮಾರ್ಗದರ್ಶನವನ್ನು ಮಾಡ್ತಾನೆ. ಮೊಟ್ಟ ಮೊದಲು ನಿನ್ನನ್ನು ನೀನು ಅರುಕೋ, ನಿನ್ನನ್ನು ನೀ ತಿಳಿ ಅಂದಾಗ ದೇವರು ನಿನಗೆ ಎಲ್ಲಿದಾನ ಅನ್ನೋದು ಗೊತ್ತಾಗ್ತದೆ. ನಿನ್ನನ್ನು ಬಿಟ್ಟು ದೇವರಿಲ್ಲ ಅಂತ ಭಾಳ ಸುಂದರವಾಗಿ ಕಲ್ಯಾಣದ ಶರಣರು ಹೇಳಿದಂತೆ ನಾವು ಒಂದಿಷ್ಟು ನಮ್ಮನ್ನು ನಾವು ತಿಳ್ಕೊಳ್ಬೇಕಲ್ಲ. ನಮ್ಮನ್ನು ನಾವು ತಿಳ್ಕೊಳ್ಳೋದಂದ್ರೆ ಬಹಳಷ್ಟು ಕಷ್ಟ. ಅದನ್ನು ಅರ್ಥ ಮಾಡಿಕೊಳ್ಳೋಕ್ಕಾಗೋದಿಲ್ಲ. ನಿಮ್ಗೆಲ್ಲರಿಗೆ ಹೇಳಬೇಕಂದ್ರೆ ಒಬ್ಬ ಹೋಗಿ ಅಂತಾನ ಯಾವುದು ಶ್ರೇಷ್ಠ, ಯಾರು ದೊಡ್ಡವರು, ಎಲ್ಲಿ ದೇವರದಾನಂದ್ರ ದೊಡ್ಡದಾಗಿರುವಂಥ ಶ್ರೇಷ್ಠವಾಗಿರುವಂಥ ವಸ್ತು ಯಾವುದೈತಿ ಅದನ್ನು ಎಲ್ಲರೂ ಯಾರು ಪೂಜೆ ಮಾಡ್ತಾರೆ ಅದೇ ದೊಡ್ಡದು, ಅದೇ ದೇವರು ಅಂತ ಭಾವಿಸ್ಕೊಂಡು ಗಣೇಶ ಚತುರ್ಥಿಯೊಳಗೆ ಒಂದು ಗಣಪತಿ ತಗೊಂಡು ಬಂದವ ಪೂಜೆ ಮಾಡಕ್ಕೆ. ಗಣಪನೇ ದೇವರು. ಗಣಪನನ್ನು ಬಿಟ್ಟು ಯಾವ ದೇವರನ್ನು ಮೊಟ್ಟ ಮೊದಲು ಪೂಜೆ ಮಾಡೋದಿಲ್ಲ. ನಿಮ್ಮ ಮನೆಯೊಳಗೆ ಯಾವುದೇ ಕಾರ್ಯವನ್ನು ಮಾಡಿದರೂ ಸಹಿತ ಮೊಟ್ಟ ಮೊದಲು ವಿನಾಯಕನನ್ನು ಪೂಜೆ ಮಾಡ್ತೇವೆ. ಅಂತ ವಿನಾಯಕನೇ ಶ್ರೇಷ್ಠ ಅನ್ನುವಂಥ ಭಾವನೆಯೊಳಗೆ ಗಣಪತಿಯನ್ನು ತಂದು ಪೂಜೆ ಮಾಡಕತ್ತಿದ. ಗಣಪತಿಯನ್ನು ಪೂಜಿಸುವಂಥ ಸಂದರ್ಭದೊಳಗ ಆತನ ಮುಂದೆ ಇಟ್ಟಿರುವಂಥ ಉಂಡಿಯನ್ನು ಒಂದು ಇಲಿ ತಿನ್ನಾಕತ್ತು. ಕಳವಿಲೆ ಬಂದು ಏನು ಮಾಡಕತ್ರಿ? ಇಲಿ ತಿನ್ನಾಕತ್ತು. ಇವ ಅಂತಾನ ಗಣಪತಿ ಶ್ರೇಷ್ಠ ಅನ್ಕೊಂಡೆ, ಗಣಪತಿ ದೊಡ್ಡವ ಅನ್ಕೊಂಡೆ. ಗಣಪತಿ ಮುಂದಿರುವಂಥ ಉಂಡಿಯನ್ನ ಇಲಿ ಗಣಪತಿಯನ್ನು ಹೆದರಿಸಿ ತಿನ್ನುತ್ತ ಅಂದ್ರೆ ಗಣಪತಿ ದೊಡ್ಡವಲ್ಲ, ಇಲಿ ದೊಡ್ಡವ ಅಂದವ. ಇಲಿ ಪೂಜೆ ಮಾಡಕತ್ತಿದ. ಆ ಇಲಿ ಹೋಗಿ ಹೆಗ್ಗಣಾತದು ತಿಂದು 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 ಒಟ್ಟ ಹೊಡಿತಿದ್ದಿಲ್ಲ ಅದನ್ನು. ದೇವರು ಅದೇ ದೊಡ್ಡದು ಅನ್ಕೊಂತ ಅದನ್ನು ಪೂಜೆ ಮಾಡಿದ. ಒಂದು ದಿನ ಇಲಿ ಯಾವುದಕ್ಕ ಅಂಜಿತು ಅಂದ್ರೆ ಬೆಕ್ಕಿಗೆ ಅಂಜಿತು. ಅವಾಗವ ಅಂತಾನೆ ಇಲಿ ದೊಡ್ಡದಲ್ಲ, ಇಲಿ ಬೆಕ್ಕಿಗೆ ಅಂಜುತ್ತಂದ್ರ ಇಲಿಕ್ಕಿಂತ ದೊಡ್ಡದು ಯಾವುದು ಅಂದ್ರೆ ಬೆಕ್ಕು. ಅದಕ್ಕೆ ಆ ಬೆಕ್ಕು ಪೂಜೆ ಮಾಡಕತ್ತಿದವ. ಇದ ದೊಡ್ಡದು, ಇದ ದೇವರು. ಹಿಂಗೆ ಮಾಡಿದ. ಬೆಕ್ಕು ಅನ್ನೋದು ಎಲ್ಲ ತಿಂದು 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 ಬಾವುಗಾತದು, ಬಾವುಗೆ ಬೆಕ್ಕಾತು. ಆ ಬೆಕ್ಕು ಏನಾತಂದ್ರೆ ಒಂದು ದಿನ ನಾಯಿಯನ್ನು ನೋಡಿ ಅಂಜಾಕ್ ಹತ್ಯದು ಬೆಕ್ಕು. ಅವಾಗಂತಾನ ಓಹೋ ಬೆಕ್ಕು ದೊಡ್ಡದು ಅನ್ಕೊಂಡೆ. ಆ ಬೆಕ್ಕು ನಾಯಿ ನೋಡಿ ಅಂಜುತ್ತಾ ಅಂದ್ರೆ ಈ ಭೂಮಿಯ ಮೇಲೆ ಶ್ರೇಷ್ಠವಾದದ್ದು ದೊಡ್ಡದು ಯಾವುದು, ದೇವ್ರು ಯಾವುದು ಅಂದ್ರೆ ನಾಯಿ ಅಂತ ನಾಯಿ ಪೂಜೆ ಮಾಡಕತ್ತಿದ. ಕೊನೆಗೊಂದು ದಿನ ಮನ್ಯಾಗ ಹೆಂಡತಿ ರೊಟ್ಟಿ ಮಾಡಕತ್ತಿದ್ಲು. ರೊಟ್ಟಿ ಮಾಡುವಂಥ ಸಮಯದೊಳಗೆ ನಾಯಿ ಒಳಗೆ ಹೋಗಿ ರೊಟ್ಟಿಯನ್ನು ತಗೊಂಡು ಬರ್ಬೇಕನ್ನೋಷ್ಟೊಳಗಾಗಿನೇ ಹೆಂಡತಿ ಏನು ಮಾಡಿಲ್ದಂದ್ರೆ ಒಂದು ಕಟ್ಟಿಗೆ ಹಿಡ್ಕೊಂಡು ಆ ನಾಯಿನ ಹೊಡ್ಯಾಕ ಹೊಂಟ್ಲು.
ಆಕೆಗೆ ಹೆದರಿ ಓಡಿ ಹೋತದ ನಾಯಿ. ಅವಾಗ ಇವ ಅಂದ, ನಾಯಿ ದೊಡ್ಡದು ಅನ್ಕೊಂಡೆ, ನಾಯಿ ದೊಡ್ಡದಲ್ಲ, ನನ್ನ ಹೆಂಡತಿ ನೋಡಿ ನಾಯಿ ಹೆದರುತ್ತಂದ್ರೆ ನನ್ನ ಹೆಂಡತಿ ದೊಡ್ಡಾಕಿ ಅಂತ ಹೆಂಡತಿ ಪೂಜೆ ಮಾಡಕತ್ತಿದೀವ. ಹೆಂಡತಿಯನ್ನು ಪೂಜೆ ಮಾಡಕತ್ತಿದ. ಹೆಂಡತಿ ಅನ್ಕೊಂಡ್ಲು ಇದ ಚಾನ್ಸ್, ಈ ಚಾನ್ಸ್ನೊಳಗನ ನಾನು ಏನು ಬೇಕಾದರೂ ಕೊಂಡ್ಕೊಳ್ಬಹುದು, ಏನು ಬೇಕಾದರೂ ಸಂಪಾದನೆ ಮಾಡ್ಬೋದು ಅನ್ಕೊಂಡ್ಲು. ಆಕೆ ಹೇಳಾಕತ್ತಿಲ್ದು, ನಾನು ದೇವ್ರು ಅನ್ಕೊಂಡಿಯಲ್ಲ, ನಾನಾ ದೊಡ್ಡ ಆಕೆ ಅನ್ಕೊಂಡಿಯಲ್ಲ, ನಾ ಹೇಳಿದ್ದು ನೀ ಮಾಡ್ಬೇಕಂದ್ಲು. ಅವಾಗ ಅವ ಅಂದ್ ಏನು ಮಾಡ್ಬೇಕು? ಏನಿಲ್ಲ, 70,000 ರೂಪಾಯಿಗೆ ಒಂದು ತೊಲಿ ಬಂಗಾರ ಐತಿ, ಈಗ ನನಗೆ 2 ತೊಲಿ ಬಂಗಾರ ತಂದು ಕೊಡು ಅಂದ್ಲ ಆಕಿ. ಹಂಗ ಇದ್ರಿ ಅಂತ ತಂದು ಕೊಡ್ತಿದ್ದಿಲ್ಲವ. ಯಾವಾಗ ದೊಡ್ಡಾಕಿ ಅಯ್ಯೋ ಕೇಳಾಕತ್ತಾಳಂದ್ರೆ ಏನಾರ ಮಾಡಿ ಕೊಡಬೇಕು ತರಬೇಕು ಅಂತ ಸಾಲ ಮಾಡಿ 2 ತೊಲಿ ಬಂಗಾರ ತಂದು ಕೊಟ್ಟ. ಮತ್ತೆ 1 ವಾರ ಹೋತು, ಮತ್ತೆ ಚಲೋ ಮಾಡಿಲ್ದು, ನನಗೆ ಬೋರ್ಮಳ ಮಾಡಿಸ್ಕೊಡ್ರಿ. ಮಾಡಿಸ್ಕೊಡ್ದಿಲ್ಲ ಅಂದ್ರೆ ಶಾಪ ಕೊಟ್ಟುಗಿಟ್ಟಾಳ ಅನ್ನೋದು ಕವ ಅಂದ. ಹೆಂಗಾರ ಮಾಡಿ ಮಾಡಿಸ್ಕೊಡ್ತೀನಿ ಅಂದ. 1 ವಾರ ಟೈಮ್ ಕೊಟ್ಲು, ಆಗ್ಲಿಲ್ಲ. ಕೊನೆಗೆ ಕಾಟ ಕೊಡಕತ್ತಿಲ್ದು. ಏನಂತ? ಅಯ್ಯೋ ನೀವು ಬಂಗಾರ ಕೊಡ್ಲಿಲ್ಲ ಅಂದ್ರ ನೀವು ಗೌರವ ಎಲ್ಲಿ ಕೊಡ್ತೀರಿ? ನನ್ನನ್ನ ದೇವ್ರು ಅನ್ಕೊಂಡಿರಿ, ನನಗೆ ಬಂಗಾರ ಕೊಡ್ತಾ ಇಲ್ಲ ಅಂದ್ರೆ ನಾನು ಸುಮ್ಮ ಬಿಡೋದಿಲ್ಲ, ತವ್ರ ಮನೆಗೆ ಹೊಕ್ಕಿನಿ ಅಂತ ತಯಾರಲ್ದಾಕಿ. ಅವಾಗ ಸರ್ದು ನಿಂತು ಕಪಾಳಕ್ಕೆ ಹೊಡೆದು ನೋಡ್ರಿ. ಯಾವಾಗ ಸರ್ದು ನಿಂತು 2 ಹೆಟ್ಟು ಕಪಾಳಕ್ಕೆ ಹೊಡೆದ, ಅವಾಗ ಅಂತಾನ, ಓಹೋ ಇಟ್ಟು ದಿನ ಬೆಕ್ಕು ದೇವ್ರಂದೆ, ನಾಯಿ ದೇವ್ರಂದೆ, ನನ್ನ ಹೆಂಡತಿ ದೇವ್ರಂದೆ, ನನ್ನ ಹೆಂಡತಿಯನ್ನು ನಾನೇ ಹೆದರಿಸಿದ್ದೀನಿ ಅಂದ್ರೆ ಇನ್ನು ಮೇಲೆ ನಾನೇ ದೇವರು ನೋಡ ಅಂದನಂತವ. ಹಾಗಾದ್ರೆ ತನ್ನ ತಾನು ಯಾವಾಗ ಅರಿತಾನೆ ಅವನೇ ನಿಜವಾದ ದೇವರು ನೋಡ, ಅವನೇ ದೇವರು, ಅವನು ಬಿಟ್ಟು ಮತ್ತೊಬ್ಬವೆಲ್ಲ. ಒಮ್ಮೆ ಶಿವನು ಸಭೆ ಕರೆದ. ಆ ಸಭೆಯೊಳಗೆ ಹೇಳ್ತಾನೆ ಶಿವ, ನಾನು ಎಲ್ಲಿರಬೇಕಪ್ಪ, ಎಲ್ಲಿರಬೇಕು? ಎಲ್ಲಿದ್ರೂ ಸಹಿತ ಜನ ಬಿಡ್ತಾ ಇಲ್ಲ, ನನ್ನ ಎಲ್ಲಿದ್ರೂ ಬಿಡ್ತಾ ಇಲ್ಲ, ಹೆಂಗೆ ಮಾಡೋದು? ಅದಕ್ಕೆ ಜನ, ಈ ಮಂದಿ ಐತಲ್ರಿ ಜನ, ಈ ಮರ್ತ್ಯ ಲೋಕದೊಳಗಿರುವಂಥ ಮಾನವರೆಲ್ಲ ಭಾಳ ಬೆರಿಕೆ ಅಂತಾನ ಶಿವ. ಯಾಕೆ ಬೆರಿಕೆ ಅಂತಾನಂದ್ರೆ, ಪ್ರತಿಯೊಬ್ಬ ದೇವರನ್ನು ನೋಡಿ ನೀನು, ಪ್ರತಿಯೊಬ್ಬ ದೇವರನ್ನ ನೋಡಿ ನೀವು, ಆ ಎಲ್ಲ ದೇವರು ಒಂದೊಂದು ಪ್ರಾಣಿಗಳನ್ನ, ಒಂದೊಂದು ಪಕ್ಷಿಗಳನ್ನ, ಒಂದೊಂದು ಹೂಗಳನ್ನ ತಮ್ಮ ವಾಹನವನ್ನಾಗಿ ಮಾಡಿಕೊಂಡಾರ. ಗಣಪತಿಯ ವಾಹನ ಯಾವುದ್ರಿ? ಯಾವುದು? ಇಲಿ. ಷಣ್ಮುಖನ ವಾಹನ ಯಾವುದು? ನವಿಲು. ಹೌದಾ? ಶಿವನ ವಾಹನ ಯಾವುದು? ಯಾವ್ದ್ರಿ? ನಂದಿ. ಬ್ರಹ್ಮನ ವಾಹನ ಯಾವುದು? ಯಾವ್ದ್ರಿ? ಅವನು ಯಾವಾಗಲೂ ಕುಂಡ್ರೋದು, ಹತ್ತಿ ಕುಂಡ್ರೋದು ಯಾವುದಂದ್ರೆ ಕಮಲ. ಆ ಕಮಲದೊಳಗೆ ಕೂತಿರ್ತಾರೆ ಎಲ್ಲ ದೇವರುಗಳು ಸಹಿತ. ಎಲ್ಲ ದೇವರುಗಳು ಒಂದೊಂದು ವಾಹನವನ್ನ, ಒಂದೊಂದು ಪ್ರಾಣಿಯನ್ನ, ಒಂದೊಂದು ಪಕ್ಷಿಯನ್ನ ತಮ್ಮ ವಾಹನವನ್ನಾಗಿ ಮಾಡಿಕೊಂಡಾರ. ಯಾವ ದೇವರರ ಈ ಮನುಷ್ಯನ ವಾಹನವನ್ನಾಗಿ ಮಾಡಿಕೊಂಡಾರನ್ರಿ? ಮಾಡಿಕೊಂಡಾರ? ನಿಮ್ಮೂರಾಗರ ಅದಾರ ಯಾವರ ಫೋಟೋದೊಳಗೆ ಮನುಷ್ಯ ವಾಹನ ಆಗ್ಯಾನ? ಯಾಕೆ ಮಾಡಿಕೊಂಡಿಲ್ಲ ಅಂದ್ರೆ ದೇವರಿಗೆ ಗೊತ್ತು, ಒಂದು ವೇಳೆ ಮನುಷ್ಯನನ್ನ ವಾಹನವನ್ನಾಗಿ ಮಾಡಿಕೊಂಡೆ ಅಂದ್ರ ವಾಹನದ ಮೇಲೆ ನಾನು ಕುಂಡ್ರದಿಲ್ಲ, ನನ್ನ ಮೇಲೇನೆ ಆ ಮನುಷ್ಯ ಕುಂಡ್ರತಾನ ಅನ್ನೋದಕ್ಕಾಗಿ ದೇವರು ನಮ್ಮನ್ನು ವಾಹನವನ್ನಾಗಿ ಮಾಡಿಕೊಂಡಿಲ್ಲ. ದೇವರ ಮೇಲೇನೆ ಆಟ ಆಡಿಸುವಂಥ ಭಕ್ತರದೀವಿ ನಾವು, ದೇವರನ್ನೇ ದೇವರ ಮೇಲೆ ಹತ್ತಿಕೊಂಡಿರುವಂಥ ಭಕ್ತರು ನಾವು, ಜನಗಳು ನಾವು. ಅದಕ್ಕಾಗಿ ದೇವರು ಅಂತಾನ, ಯಾವ ಮನುಷ್ಯನನ್ನು ವಾಹನವನ್ನಾಗಿ ಮಾಡಿಕೊಂಡಿಲ್ಲ. ಯಾಕೆ ಮಾಡಿಕೊಂಡಿಲ್ಲ ಅಂದ್ರೆ ಇದಕ್ಕೆ ಭಾಳ ಸಾಮಾನ್ಯ ಇರಗಲ್ಲ, ನಾವು ಭಾಳ ಬೆರಿಕಿರ್ತೀವಿ. ನಾವು ಎಷ್ಟು ಬೆರಿಕಿರ್ತೀವಿ ಅಂದ್ರೆ ದೇವರನ್ನೇ ಆಟ ಆಡಿಸುವಂಥ ಜನ ಇರ್ತೀವಂತ ಹೇಳ್ತೀನಲ್ಲ. ಒಮ್ಮೆ ಬರಗಾಲ ಬಂತು. ಬರಗಾಲ ಬಂದಂಥ ಸಂದರ್ಭದೊಳಗ ಭಗವಂತನನ್ನು ಕುರಿತು ತಪಸ್ಸು ಮಾಡಿದ. ಓ ದೇವರೇ, ನಮ್ಮ ನಾಡಿನಲ್ಲಿ ಮಳೆ ಇಲ್ಲ, ಬೆಳೆ ಇಲ್ಲ, ಬೆಳೆ ಇಲ್ಲ, ಮಳೆ ಇಲ್ಲ, ಅದರಿಂದಾಗಿ ನಾವೆಲ್ಲರೂ ಉಪವಾಸ ಇದ್ದೀವಿ, ಪ್ರಾಣಿ ಪಕ್ಷಿಗಳು ಆಹಾಕಾರದಿಂದ ಬದುಕ್ತಾವ, ದಯವಿಟ್ಟು ನಮಗೆ ಮಳೆಯನ್ನು ಕೊಡಪ್ಪ ಪ್ರತ್ಯಕ್ಷ ಆಗಿ ಅಂತ ತಿಳ್ಕೊಂಡು ದೇವರನ್ನು ಕುರಿತು ತಪಸ್ಸು ಮಾಡಿದ. ದೇವರು ಪ್ರತ್ಯಕ್ಷ ಆದ. ಕೇಳಿದ, ಏನು ಬೇಕು? ಏನಿಲ್ಲ ದೇವ್ರ, ಸ್ವಲ್ಪ ಮಳೆ ಕೊಟ್ಬಿಡಪ್ಪ. ಮಳೆ ಕೊಡ್ತೀನಿ, ನಿನಗೆ ಮಳೆ ಕೊಟ್ರೆ ನೀ ನನಗೇನು ಕೊಡ್ತೀಯ ಅಂದ. ಅವಾಗ ದೇವ್ರಂತಾನ, ಏನಿಲ್ಲಪ್ಪ, ನಾವು ರೈತರದೀವಿ,
ನೀ ಮಳೆ ಕೊಟ್ಟಿ ಅಂದ್ರೆ ನಾವು ಸುಂದರವಾಗಿ ಹೊಲವನ್ನು ಹದ ಮಾಡಿ ಬೀಜವನ್ನು ಬಿತ್ತಿ ಬೆಳೆಯನ್ನು ತೆಗೆದು ಆ ಬೆಳೆಯಿಂದ ಸಮೃದ್ಧವಾದ ಸಂಪತ್ತನ್ನು ಗಳಿಸಿ ನಾವು ಆರಾಮ ಊಟ ಮಾಡಿ ಬದುಕ್ತೀವಿ ಅಂತ ತಿಳ್ಕೊಂಡು ಆ ದೇವರಿಗೆ ಹೇಳಿದ. ದೇವರಂದ ಮತ್ತು ರೈತದಾನಂದ್ರ ಇವನ ಕಡೆಯಿಂದ ಹಣ ಕೊಡೋಕ್ಕಾಗೋದಿಲ್ಲ, ಹಾಗಾಗಿ ಇವ ಬೆಳೆಯುವಂಥ ಬೆಳೆಯೊಳಗನ ಅರ್ಧ ಪಾಲು ಕೇಳಿಬಿಡೋಣ ಅಂದವ. ಅರ್ಧ ಪಾಲು ಯಾವಾಗ ಅರ್ಧ ಪಾಲು ಕೇಳಾನಂದ ಅವಾಗ ದೇವ್ರಂತಾನ, ನೀ ಬೆಳೆಯುವಂಥ ಬೆಳೆಯೊಳಗೆ ಅರ್ಧ ಪಾಲು ಕೊಡ್ತೇನೋ? ಓ ಕೊಡ್ತೀನಿ ಅಂದವ. ಕೊಡ್ತೀನಿ, ಯಾರು ಬೇಡಂತ. ಮತ್ತು ಶಿವನಿಗೆ ಹೇಳ್ತಾನ, ನಾನು ಯಾವುದು ಕೊಡ್ತೀನಿ ಅದನ್ನ ನೀ ತಗೋಬೇಕು, ಅರ್ಧ ಪಾಲು ಒಟ್ಟು. ಆಯ್ತಂದವ. ಶಿವ ಅನ್ಕೊಂಡಿದ್ದ ಇವ್ ರೈತರಿಗೆ ನನ್ನಷ್ಟು ಬುದ್ಧಿಯಲ್ಲಿ ಇರ್ತೈತಿ ಅಂತ ಅವ ಅನ್ಕೊಂಡಿದ್ದ. ಯಾವಾಗ ಮಳೆಯನ್ನು ಕೊಟ್ಟ ಈ ರೈತ ಬೆಳೆಯನ್ನು ಬಿತ್ತಿದ, ಏನನ್ನು ಬಿತ್ತಿದ ಅಂದ್ರ ಈ ಶೇಂಗಾ ಬಿತ್ತಿದ ನೋಡ್ರಿ. ಅವ ಶೇಂಗಾ ಬಿತ್ತಿದ, ಸುಂದರವಾದ ಬೆಳೆ ಬಂತು. ಬೆಳೆ ಬಂದ ಮೇಲೆ ದೇವರು ಪ್ರತ್ಯಕ್ಷ ಆಗಿ ಕೇಳ್ತಾನ, ಏ ರೈತ, ಮಳೆ ಇಲ್ಲ ಅಂದಿ, ಮತ್ತೆ ಮಳೆ ಕೊಟ್ಟೆ, ನೀ ಬೆಳೆಯನ್ನು ಬೆಳ್ಕೊಂಡಿ, ಅದಕ್ಕೆ ನಂದು ಅರ್ಧ ಪಾಲು ಕೊಡು ಅಂದ. ಅವಾಗ ಶಿವನಿಗೆ ಹೇಳ್ತಾನವ, ನಿನಗೆ ಅರ್ಧ ಪಾಲು ಕೊಡ್ಬೇಕಲ್ಲ, ತಡಿ ನಾ ರಾಶಿ ಮಾಡ್ತೀನಿ, ಕೆಳಗೇನು ಮಣ್ಣಾಗಿರ್ತಾವಲ್ಲ ಅವೆಲ್ಲ ನನ್ನ ಪಾಲು, ಮ್ಯಾಲಿರುವಂಥ ಹೊಟ್ಟೆಲ್ಲ ನಿನ್ನ ಪಾಲು ಅಂದವ. ಶಿವ ಆಶ್ಚರ್ಯ ಆಗಿಬಿಟ್ಟ. ಏನೋ ನಿನಕಿನ ಶಾಣೆ ನಾ ಅನ್ಕೊಂಡಿದ್ದೆ, ನನಗಿಂತ ಜಾಣ ನೀ ಇದೆಯಲ್ಲ, ಮ್ಯಾಲಿದ ಹೊಟ್ಟು ತಗೊಂಡು ನಾನೇನು ಮಾಡ್ಲು, ಕೆಳಗೆಲ್ಲ ಶೇಂಗಾ ಬೆಳೆದಿ, ಮ್ಯಾಲಿದ ಎದಕ್ಕೆ ಉಪಯೋಗ ಐತಿ, ನನಗೆ ಬೇಡ ಅಂದ. ಹಂಗಾರ ನೋಡಿ ನಿನ್ನ ಇಷ್ಟ, ಬೇಕಾದ್ರೆ ಒಯ್ಬೋದು, ಸಾಕಾರ ಬಿಡ್ಬೋದು, ಒಟ್ಟು ಬೆಳೆಯೊಳಗೆ ಅರ್ಧ ಪಾಲು ನಿನಗೆ ಕೊಟ್ಟಿನಂದ್ರೆ ತಗೋಬೇಕು ಅಂದ. ಆಯ್ತಾಳಪ್ಪ, ಮತ್ತೆ ಬರ್ತೀಯಲ್ಲ ಅವಾಗ ಐತಿ ನಿನ್ನ ಕತಿ ಅಂದ. ಮತ್ತೊಂದು ಸಾಲ ಹಾಗೆ ಆಯ್ತು. ಮತ್ತೆ ತಪಸ್ಸಿ ಕುಂತ, ದೇವರು ಪ್ರತ್ಯಕ್ಷ ಆದ, ಕೇಳಿದ, ಏನಿಲ್ಲಪ್ಪ, ಹೋದ್ಸಲ ಆಗಿತ್ತಲ್ಲ ಹಂಗಾಗೈತಿ, ಅದಕ್ಕೆ ಮತ್ತೇನು ಮಾಡಬೇಕು, ಆಶೀರ್ವಾದ ಮಾಡು, ಮಳಿ ಕೊಡು ಅಂದ ತಕ್ಷಣ ಅವಾಗ ಶಿವ ಐಡಿಯಾ ಮಾಡ್ತಾನ, ನೋಡಪ್ಪ ಹೋದ್ಸಲ ಹಿಂಗಾಗಿತ್ತಲ್ಲ, ಈ ಸರ ಕೆಳಗಿಂದೆಲ್ಲ ನನಗ, ಮ್ಯಾಲಿದೆಲ್ಲ ನಿನಗಂದವ. ಕೆಳಗಿಂದೆಲ್ಲ ನನಗಂದ. ಅವ ತಿಳ್ಕೊಂಡಿದ್ದ ಶಿವ, ಹೋದ್ಸಲ ಶೇಂಗಾ ಬೆಳೆದಾನ, ಈ ಸಲ ಶೇಂಗಾನು ಬೆಳಿತಾನಂದ್ರ ಕೆಳಗಿಂದ ನಾ ತಗೊಂಡ್ಬಿಡ್ತೀನಿ, ಮ್ಯಾಲಿದ ಹೊಟ್ಟು ಏನು ತಿಂತಾನ ನೋಡ ನೀವ ಅಂತ ತಿಳ್ಕೊಂಡು ರೈತನಿಗೆ ಹೇಳಿದ ಶಿವ. ಅವಾಗ ರೈತಂದ, ಆಯ್ತಾಳ ಹಂಗ ಮಾಡಾನಂತ. ಆಯ್ತು ಹಂಗ ಮಾಡೋಣ, ಯಾರು ಬೇಡ ಅಂತಾರ, ನೀ ಹೇಳ್ತಿ ಅಂದ್ರೆ ನಿನ್ನ ಮಾತು ಯಾರು ಬಿಡ್ತಾರ, ನೀ ಹೆಂಗಂತಿ ಹಂಗ ಅಂದ. ಶಿವ ಅನ್ಕೊಂಡ, ಶೇಂಗಾ ಬೆಳಿತೇನಿವ ಅಂತ ಕಾಣಕತ್ತಿದ್ದ ಕನಸು. ಯಾವಾಗ ಮಳೆ ಕೊಟ್ಟ ಈ ಬೆಳೆಯನ್ನ ಬಿತ್ತಿದಿವ, ಬೀಜ ಬಿತ್ತಿದ, ಏನು ಬಿತ್ತಿದ ಅಂದ್ರೆ ಜ್ವಾಳ ಬಿತ್ತಿದ ನೋಡ್ರಿ ಮಗ, ಜ್ವಾಳ ಬಿತ್ತಿದ. ಯಾವಾಗ ಜ್ವಾಳ ಬಿತ್ತಿದ, ತೆನೆಯೆಲ್ಲ ಬಂತು, ಸುಂದರವಾಗಿ ಫಸಲು ಬಂತು. ಜ್ವಾಳವನ್ನ ಕೊಯ್ಯುವಂತ ಸಂದರ್ಭದೊಳಗೆ ದೇವರು ಪ್ರತ್ಯಕ್ಷ ಆದ. ದೇವರು ಕೇಳ್ತಾನೆ, ಏನು ಹೇಳಿದ್ದಿ, ನೀನ ಹೇಳಿ, ಏನು ಹೇಳಿದ್ದಿ, ಕೆಳಗಿಂದೆಲ್ಲ ನನಗಂದಿದ್ದೆ, ಮ್ಯಾಲಿದೆಲ್ಲ ನಿನಗಂದಿದ್ದೆ, ಹಂಗ ಅಂದ ತಕ್ಷಣ ತಡಿ, ಮ್ಯಾಲಿ ತೆನಿ ಕೊಯ್ಕೊಂಡ್ಬಿಡ್ತೀನಿ, ದಂಟು ಸಮೇತ ನೀನವಯ್ಯ ಅಂದವ. ದೇವ್ರಂದ, ಬಲು ಬೆರಿಕೆದ ಮಗ ಇವ, ಇಷ್ಟು ಬೆರಿಕೆ, ಇಂಥ ಬೆರಿಕೆದಾನ, ದಂಟಟ ತಗೊಂಡು ಹೋಗಿ ಏನು ಮಾಡಲಿ, ಬರ್ತಿ ಬಾ ಮಗನ ಮತ್ತೊಂದು ಸಲ ಅನ್ಕೊಂಡು ಮತ್ತೆ ಹೋದ. 3ನೇ ಸಾರೆ ಮಳೆ ಆಗಲಿಲ್ಲ, ಮತ್ತೆ ಕುಂತಿವ, ಮತ್ತೆ ಕೇಳಿದ. ಅವಾಗ ದೇವ್ರಂತಾನ, ಈ ಸಲ ಹೋದ್ಸಲ ಮ್ಯಾಲಿಂದ ಕೇಳಿದ್ರ ಶೇಂಗಾ ಬಿತ್ತಿದ್ದ, ಈ ಸರಿ ಕೆಳಗಿಂದ ಕೇಳಿದ್ರ ಜ್ವಾಳ ಬಿತ್ತಿದ. ಈ ಸರಿ ಐಡಿಯಾ ಮಾಡಿ ವಿಚಾರ ಮಾಡಿ ಆ ಮಗನ ಬಿಡುದಿಲ್ಲ. ಈ ಸರಿ ನನಗೊಂದು ಸಲ ಹೊಟ್ಟು ತಿನ್ಸ್ಯಾನ, ಒಂದು ಸಲ ದಂಟು ಕಡಿಸ್ಯಾನ, ಈ ಸಲ ಅವನಿಗೆ ಕಡಿಸ್ತೀನಿ ಅಂತ ತಿಳ್ಕೊಂಡು ಅವಾಗ ಐಡಿಯಾ ಮಾಡಿ ಅವ ಅಂದ, ಮ್ಯಾಲಿದು ಕೆಳಗಿಂದು ನನಗೆ ಬೇಕು, ಏನಾರ ಬಿತ್ಕೇನಿ ಅಂದ. ಆಯ್ತಾಳ ಅಂದಿವ, ಯಾರು ಬೇಡ ಅಂತಾರ. ಆಯ್ತು ನೀ ಹೇಳಿ ಅಂದ ಬಳಿಕ ಅದನ್ನ ಬಿತ್ತೀನಂದ. ಅಂದ ಮಗ ಮೆಕ್ಕೆಜೋಳ ಬಿತ್ತಿದ್ ನೋಡ್ರಿ, ಮೆಕ್ಕೆಜೋಳ ಬಿತ್ತಿದ. ಬೆಳೆ ಬರಕತ್ತು, ಸುಂದರವಾಗಿ ಮಳೆಯಾಗಿ ಬೆಳೆ ಬಂದ ಮೇಲೆ ರಾಶಿ ಅನ್ನುವಂಥ ಸಮಯದೊಳಗೆ ದೇವರು ಪ್ರತ್ಯಕ್ಷ ಆದ. ದೇವ್ರಂತ ನನ್ನಂದು ನನಗೆ ಕೊಡು. ತಡಿ, ನೀ ಏನೇನು ಕೇಳಿದ್ದಿ, ಮ್ಯಾಲಿದು ಕೆಳಗಿಂದು ಕೇಳಿದ್ದೆ, ತಡಿ ಮತ್ತೆ ಯಾಕೆ ಅವಸರ ಮಾಡ್ತೀನಿ, ನಡುವಿಂದ ಮುರ್ಕೊಂಡು ಬಿಡ್ತೀನಿ, ತೆನಿನ ತಗೊಂಡು ಹೋಗ್ಬಿಡು ಅಂದ.
ದೇವರಿಗೆ ಆಟ ಆಡಿಸುವಂತ ಭಕ್ತರು ನಾವಿದ್ದಾಗ ನಮನನ್ನ ವಾಹನವನ್ನಾಗಿ ಮಾಡಿಕೊಳ್ತಾನೇನು ದೇವರು? ಇಲ್ಲ. ಅದಕ್ಕಾಗಿ ದೇವರಿಗೆ ಆಟ ಆಡಿಸುವಂತ ಭಕ್ತರು ನಾವದಿವಲ್ಲ, ನಮ್ಮಂತ ಬೆರಕಿ ಜನ ಮತ್ತೊಬ್ಬರಿಲ್ಲ ಅಂತ ಎಲ್ಲ ದೇವಾನುದೇವತೆಗಳು ತಿಳ್ಕೊಳ್ತಾರಲ್ಲ. ನಾವಿಲ್ಲಿ ಒಂದು ವಿಚಾರ ಮಾಡಬೇಕು. ಭಗವಂತ ಸಭೆಯನ್ನು ಕರೆದಾಗ ಭಗವಂತ ಕೇಳ್ತಾನೆ ಒಂದು ಪ್ರಶ್ನೆ, ನಾನು ಎಲ್ಲಿ ಉಳಿಬೇಕಪ್ಪ, ಎಲ್ಲಿ ಇರಬೇಕು ನಾನು? ಒಬ್ಬ ಎದ್ದು ನಿಂತ, ನೀನು ಎಲ್ಲಿ ಇರೋದು ಬೇಡ, ಹಿಮಾಲಯದೊಳಗೆ ಹೋಗಿದ್ದು ಬಿಡು ಅಂದ ದೇವರಿಗೆ ಹಿಮಾಲಯದಲ್ಲಿ ಹೋಗಿ ಇರುವ ಅಂದ ತಕ್ಷಣ ದೇವ್ರಂತಾನ, ತಮ್ಮ ಹಿಮಾಲಯದೊಳಗೆ ಇರುವಂತ ನೀ ಹೇಳ್ತಿಯಲ್ಲ, ಇಂದಿಲ್ಲ ನಾಳೆ ಜನರು ಸಾಮಾನ್ಯರಲ್ಲ, ವಿಜ್ಞಾನದ ಯುಗ, ಒಂದಿಲ್ಲ ಒಂದು ದಿನ ಹಿಮಾಲಯ ಪರ್ವತವನ್ನು ಏರ್ತಾರ. ಈಗಾಗಲೇ ತೆನ್ಸಿಂಗ್ ಅನ್ನುವಂಥ ವ್ಯಕ್ತಿ ಹಿಮಾಲಯ ಪರ್ವತವನ್ನು ಏರ್ಯಾನಂದ್ರ ನಾ ಅಲ್ಲಿದ್ದೀನಿ ಅಂದ್ರೆ ಇಡೀ ಊರು ಜನನ ಏರಾಕ್ ಚಲೋ ಮಾಡ್ತಾರ, ನಾ ಅಲ್ಲಿ ಇರಾಕ್ ಅಲ್ಲ ಅಂದ ಭಗವಂತ. ಮತ್ತೊಬ್ಬ ಒಂದ ಚಂದ್ರಲೋಕದೊಳಗಿದ್ದು ಬಿಡು ಹೋಗಿ. ಅವಾಗ ಅವನು ಹೇಳ್ತಾನೆ, ಚಂದ್ರಲೋಕವನ್ನು ಮುಟ್ಟುವಂತ ಜ್ಞಾನಿಗಳು ಈ ಭೂಮಿ ಮ್ಯಾಗ ಹುಟ್ಟ್ಯಾರ, ಹಾಗಾಗಿ ನಾನು ಅಲ್ಲಿ ಇರಾಕ್ ಒಲ್ಲೆ ಅಂದ. ಅಲ್ಲಿದ್ರೂ ಸಹಿತ ಕಾಯಂ ಬರಾಕ್ ಹತ್ತಾರ, ಎಲ್ಲರೂ ನನಗೆ ಕಾಟ ಕೊಡಕ್ ಹತ್ತಾರ, ಅದಕ್ಕಾಗಿ ನಾನು ಇರೋದಿಲ್ಲ ಅಂದಾಗ ಒಬ್ಬ ವಯಸ್ಸಾಗಿರುವಂತ ದೇವರು ಹೇಳ್ತಾನಂತೆ, ನೋಡಪ್ಪ ಶಿವನೇ, ನೀನು ಎಲ್ಲಿಯೂ ಚಂದ್ರಲೋಕದೊಳಗಿರಬೇಡ, ಹಿಮಾಲಯ ಪರ್ವತದಲ್ಲಿರಬೇಡ, ನೀನು ಇರೋದಾದ್ರೆ ಆ ಭಕ್ತನ ಮನಸ್ಸಿನೊಳಗ ಉಳ್ಕೋ. ಹೃದಯ ಅನ್ನುವಂಥ ಕಮಲ ಅನ್ನುವಂಥ ಹೃದಯ ಕಮಲದಲ್ಲಿ ನೀನು ವಾಸ ಮಾಡಿದರೆ ಅಲ್ಲಿಗೆ ಯಾರೂ ಬರೋದಿಲ್ಲ, ದಯವಿಟ್ಟು ಅಲ್ಲಿ ಹೋಗಿದ್ರೆ ನಿನಗೆ ಯಾವುದೂ ಕಾಟ ಇಲ್ಲ ಅಂದರು. ಅವಾಗಿನಿಂದ ಭಗವಂತ ನಮ್ಮ ಹೃದಯ ಕಮಲದಲ್ಲಿ ವಾಸವಾಗಿದ್ದಾನೆ. ಅದಕ್ಕೆ ನಿನ್ನ ಹೃದಯ ಕಮಲದಲ್ಲಿ ಭಗವಂತ ಇರ್ತಾನಂದ್ರೆ ಒಂದಿಷ್ಟು ಒಳಗ ಇಳಿದು ಆ ಹೃದಯ ಕಮಲವನ್ನು ವೀಕ್ಷಣೆ ಮಾಡುವಂಥ ಮನೋಭಾವ ನಮ್ಮದಾಗಬೇಕು. ಕಲ್ಯಾಣದ ಶರಣರು ಅಂತರಂಗವನ್ನು ಯಾವಾಗಲೂ ಶುದ್ಧಗೊಳಿಸಿಕೊಂಡು ಅಂತರಂಗದಲ್ಲಿ ಶಿವನಿರುವಂತೆ ತಾವೆಲ್ಲ ವ್ಯವಸ್ಥೆ ಮಾಡಿಕೊಂಡು ಅವರೇ ಈ ಭೂಮಿಯ ಮೇಲೆ ಶಿವನಾಗಿ, ದೇವರಾಗಿ, ಶರಣರಾಗಿ, ಶಿವಶರಣರಾಗಿ ಕಂಗೊಳಿಸಿದರು ಅನ್ನುವಂಥದ್ದು ತಿಳಿದು ಬರ್ತದೆ. ಹಾಗಾಗಿ ನಾವೆಲ್ಲರೂ ದೇವರನ್ನ ಕುರಿತು ನಾವು ನಿನ್ನೆಯ ದಿನ ಚಿಂತನೆ ಮಾಡಿದ್ದೇವೆ. ಇಂದು ಸಂಕ್ಷಿಪ್ತವಾಗಿರುವಂಥ ಚಿಂತನೆಯನ್ನು ನಾವು ಮಾಡೋಣ. ನಾವೆಲ್ಲರೂ ಒಂದು ಸುಖ ಬೇಕು ಅಂತ ಎಲ್ಲರೂ ಆಸೆ ಪಡ್ತೇವೆ. ಸುಖ ಎಲ್ಲಿದೆ? ಸುಖ ಯಾವುದರಿಂದ ಸಿಗುತ್ತದೆ? ಅಥವಾ ಸುಖವನ್ನ ನಾವು ಎಲ್ಲಾದರೂ ಕೊಂಡು ತರಲಿಕ್ಕೆ ಆಗ್ತೈತೇನು? ಯಾವುದರ ಅಂಗಡಿಗೆ ಹೋಗಿ, ಯಾವುದರ ಸಂತೆಗೆ ಹೋಗಿ 1-2 kg ಸುಖ ಕೊಡ್ರಿ ಅಂದ್ರೆ ಕೊಡ್ತಾರೆ? ಸುಖ ಎಲ್ಲಿದೆ ಅಂದ್ರೆ ಅಂಗಡಿಯೊಳಗಿಲ್ಲ ಸುಖ, ಮನೆಯೊಳಗಿಲ್ಲ ಸುಖ, ಕಾಡಿನೊಳಗಿಲ್ಲ ಸುಖ. ಸುಖ ಇರೋದು ಎಲ್ಲಿ ಅಂದ್ರೆ ಶರಣರು ಹೇಳ್ತಾರ, ಎಲ್ಲರೂ ಕೂಡಿ ಏನು ಬದುಕ್ತಿರಲ್ಲ ಅದರೊಳಗಿದೆ ಸುಖ ಅಂತಾರ. ಸುಖದಲ್ಲಿ 4 ಥರ. 12ನೇ ಶತಮಾನದಲ್ಲಿ ಬಸವಾದಿ ಶಿವಶರಣರು ವಾಸವಾಗಿರುವಂಥ ಕಲ್ಯಾಣ ರಾಜ್ಯವನ್ನ ಸುಖಿ ರಾಜ್ಯ ಅಂತ ಕರೆದ್ರು. ಯಾಕೆ? ಆ ಕಾಲದೊಳಗ ಬಹಳಷ್ಟು ದೇಶಗಳಿದ್ದು, ರಾಜ್ಯಗಳಿದ್ದು, ನಾಡುಗಳಿದ್ದು, ಎಲ್ಲ ಇದ್ದು. ಆ ಎಲ್ಲ ನಾಡುಗಳಲ್ಲಿ ಸುಖಿ ಅನ್ನೋದಿದ್ದಿಲ್ಲೇನು? ಇತ್ತು. ಆದರೆ ಕಲ್ಯಾಣದ ರಾಜ್ಯವನ್ನೇ ಮಾತ್ರ ಸುಖಿ ರಾಜ್ಯ ಅಂತ ಕರೆದ್ರು. ಯಾಕೆ? ಕಲ್ಯಾಣ ರಾಜ್ಯದಲ್ಲಿ ದಿನನಿತ್ಯ ಎಲ್ಲ ಶಿವಶರಣರು ಏನ್ ಮಾಡ್ತಿದ್ರು ಅಂದ್ರೆ ಕೂಡಿ ಬದುಕ್ತಿದ್ರು, ಕೂಡಿ ಬಾಳುತ್ತಿದ್ರು. ಯಾರಿಗಾದ್ರೂ ನೋವಾಗಿದೆ ಅಂದ್ರ ಅಲ್ಲಿ ಎಲ್ಲರೂ ಹೋಗಿ ಅವರ ನೋವನ್ನು ನಿವಾರಣೆ ಮಾಡುವಂತ ತತ್ವ ಕಲ್ಯಾಣದಲ್ಲಿ ಅಡಕವಾಗಿತ್ತು. ಯಾರಿಗಾದ್ರೂ ಕಷ್ಟ ಇದೆ ಅಂದ್ರೆ ಆ ಕಷ್ಟವನ್ನು ನಿವಾರಣೆ ಮಾಡುವುದಕ್ಕಾಗಿ ಶರಣರು ಮುಂದೆ ಬಂದು ಅವರ ಕಷ್ಟಗಳನ್ನು ನಿವಾರಣೆ ಮಾಡಿ ಅವರನ್ನು ಕೈ ಹಿಡಿದು ಎತ್ತಿ ತಮ್ಮಷ್ಟೇ ಸರಿಸಮಾನವಾಗಿ ಕಂಡುಕೊಳ್ಳುವಂತ ವ್ಯವಸ್ಥೆ ಇತ್ತು. ಅಲ್ಲಿ ಯಾವಾಗಲೂ ದುಡಿದು ಉಣ್ಣುವಂತ ಭಾವ, ದುಡಿಯೋದು, ಕಾಯಕ ಮಾಡೋದು,
ಅದರಿಂದ ಬಂದಿರುವಂಥ ಸಂಪತ್ತನ್ನು ತಗೊಂಡು ಬಂದು ಆ ಸಂಪತ್ತಿನಿಂದ ಗುರುಲಿಂಗ ಜಂಗಮರಿಗೆ ದಾಸೋಹ ಮಾಡಿಸಿ ತೃಪ್ತಿಪಡಿಸಿದಾಗ ಮಾತ್ರ ಅಲ್ಲಿ ಸುಖದಿಂದ ಇರಾಕ ಸಾಧ್ಯ ಅನ್ನುವಂಥ ವಿಚಾರವನ್ನು ಕಲ್ಯಾಣದ ಶರಣರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಸುಖದಲ್ಲಿ 4 ಥರ. ಒಂದು ಹೊರಗಿನ ಸುಖ, ಒಳಗಿನ ಸುಖ, ಮಧ್ಯದ ಸುಖ, ಪೂರ್ಣ ಸುಖ. ಹೊರಗಿನ ಸುಖ ಅಂದ್ರೆ ಯಾವುದ್ರಿ? ಯಾವುದು ಹೊರಗಿನ ಸುಖ ಅಂದ್ರೆ ಉತ್ತತ್ತಿ. ಈ ಉತ್ತತ್ತಿಯನ್ನು ನಾವು ಸ್ವೀಕಾರ ಮಾಡಿರ್ತೀವಲ್ಲ, ಉತ್ತತ್ತಿಯನ್ನು ತಿಂತೀವಲ್ಲ, ಮೇಲಿರುವಂಥ ಎಲ್ಲದನ್ನ ತಿಂದು ಒಳಗಿರುವಂಥ ಬೀಜವನ್ನು ಹೊರಗೆ ಹಾಕ್ತೀವಿ ನಾವು. ಇದು ಹೊರಗಿನ ಸುಖ, ಇದು ಹೊರಗಿನ ಸುಖ. ಇನ್ನ ಒಳಗಿನ ಸುಖ ಯಾವುದು ಅಂದ್ರೆ ಬಾಳೆಹಣ್ಣು. ಆ ಹಣ್ಣನ್ನು ಒಳಗಿರುವಂಥದ್ದನ್ನು ತಿಂತೇವೆ, ಹೊರಗಿರುವಂಥ ಸಿಪ್ಪೆಯನ್ನು ಬಿಸಾಕ್ತೇವೆ. ಇನ್ನು ಮಧ್ಯದ ಸುಖ ಯಾವುದು ಅಂದ್ರೆ ನಾವೆಲ್ಲ ಹೇಳ್ತೇವೆ ಮಾವಿನ ಹಣ್ಣಂತ. ಮಾವಿನ ಹಣ್ಣಂದ್ರೆ ಮೇಲಿರುವಂಥ ಸಿಪ್ಪೆಯನ್ನು ತೆಗಿತೇವೆ, ಮಧ್ಯದಲ್ಲಿರುವಂಥ ಪಿಂಡವನ್ನು ತಿಂತೇವೆ, ಒಳಗಿರುವಂಥ ಗೊಟ್ಟಂತೀರ, ಏನಂತೀರಿ? ಗೊಟ್ಟ, ಗೊಟ್ಟ. ಆ ಗೊಟ್ಟವನ್ನು ಬಿಸಾಕ್ತೀರಿ. ಇದು ಮಧ್ಯದ ಸುಖ. ಹಾಗಾದ್ರೆ ಇವೆಲ್ಲ ಹೊರಗಿನ ಸುಖ, ಒಳಗಿನ ಸುಖ, ಮಧ್ಯದ ಸುಖ ಆದ್ರೆ ಪೂರ್ಣ ಸುಖ ಅನ್ನೋದೈತಲ್ಲ, ಅದು ಯಾವುದು ಅಂದ್ರೆ ಪೂರ್ಣ ಸುಖ ಅಂದ್ರೆ ಪರಮ ಪೂಜ್ಯರ ಹಸ್ತದಿಂದ ಬರುವಂತ ಕಲ್ಲು ಸಕ್ಕರೆ ಅನ್ನೋದೇನೈತಲ್ಲ, ಇದು ನಿಜವಾದ ಪೂರ್ಣ ಸುಖವನ್ನು ಕೊಡ್ತದಲ್ಲ. ಅದರಂತೆ ಈ ಭೂಮಿಯ ಮೇಲೆ ನಿಜವಾದ ಪೂರ್ಣ ಸುಖವನ್ನು ಕೊಡೋದು ಯಾವುದು ಬದುಕಿಗೆ ಅಂದ್ರೆ 12ನೇ ಶತಮಾನದ ಶರಣರ ವಚನ ಸಾಹಿತ್ಯ ಅನ್ನೋದು ನಿಜವಾದ ಸುಖವನ್ನು ಕೊಡ್ತದೆ ಈ ಬದುಕಿಗೆ. ಅದಕ್ಕೆ ಶರಣರ ಸಿದ್ಧಾಂತವನ್ನು ಜೀವನದಲ್ಲಿ ನಾವು ಅಳವಡಿಸಿಕೊಳ್ಬೇಕು. ಶರಣರು ಹಾಕಿಕೊಟ್ಟ ಮಾರ್ಗವನ್ನು ನಾವೆಲ್ಲರೂ ಪರಿಪಾಲನೆ ಮಾಡಬೇಕು. ಭೌತಿಕವಾಗಿರುವಂಥ ಸಂಪತ್ತಿನಿಂದ ಸುಖ ದೊರೀತಂದ್ರೆ ಅದು ಸಾಧ್ಯ ಇಲ್ಲ. ಶರಣರು ಹೇಳ್ತಾರೆ, ಬಹಿರಂಗವಾಗಿರುವಂಥ ಭೌತಿಕ ಸಂಪತ್ತಿನಿಂದ ಸುಖ ನಮಗೆ ಸಿಗುತ್ತದಂದ್ರೆ ಅದು ಸಾಧ್ಯ ಇಲ್ಲ. ಸುಖ ಸಿಗಬೇಕು ಅಂದ್ರೆ ಅಂತರಂಗದೊಳಗ ಶಿವನನ್ನ ಇಟ್ಟುಕೊಂಡು ಶಿವನ ಬೆಳಕಿನ ಮುಖಾಂತರ ಸದಾಕಾಲ ಎಲ್ಲರೊಂದಿಗೆ ಪ್ರೇಮದಿಂದ ಬೆರೆತು ಎಲ್ಲರೊಂದಿಗೆ ಊಟ ಮಾಡಿದಾಗ ಮಾತ್ರ ಕೂಡಿ ಉಣ್ಣೋದ್ರೊಳಗೆ ಸುಖ ಇದೆ ಅಂತಾರೆ ಕಲ್ಯಾಣದ ಶರಣರು. ಕೂಡಿ ಉಣ್ಣೋದ್ರೊಳಗ. ಅದಕ್ಕೆ ನಾವೆಲ್ಲರೊಂದಿಗೆ ಬೆರೆತುಕೊಳ್ಬೇಕು, ಕೂಡಿ ಉಣ್ಣಬೇಕು. ಕೂಡಿ ಉಂಡ್ರೆ ಅಲ್ಲಿ ಸುಖ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಬಸವಣ್ಣವರ ಸಿದ್ಧಾಂತ ಇದೆ. ಏನು ಹೇಳ್ತಾರೆ ಬಸವಣ್ಣವರು ಅಂದ್ರೆ, ಕಾಗೆ ಒಂದಗುಳ ಕಂಡಡೆ ಕೂಗಿ ಕರೆಯುವುದು ತನ್ನ ಬಳಗವನ, ಕೋಳೆ ಒಂದು ಗುಟುಕ ಕಂಡಡೆ ಕೂಗಿ ಕರೆಯುವುದು ತನ್ನ ಕುಲವನ್ನ, ಶಿವಭಕ್ತನಾಗಿ ಭಕ್ತಿಯ ಪಕ್ಷವಿಲ್ಲದಿದ್ದಡೆ ಕಾಗೆ ಕೋಳೆಗಳಿಗಿಂತ ಕರಕಷ್ಟ ಕೂಡಲ ಸಂಗಮ ದೇವ ಅಂತ ಬರೀತಾರೆ ಬಸವಣ್ಣವರು. ಕಾಗೆ ಅಂದ್ರೆ ನಿಮ್ಗೆಲ್ಲರಿಗೆ ಗೊತ್ತು. ಕಾಗೆ ಕರಿಬಣ್ಣದಿಂದ ಕೂಡಿರುವಂತ ಕಾಗೆ ಅಂದ್ರೆ ನಾವೆಲ್ಲರೂ ಅಂತೇವೆ ಇದು ಕನಿಷ್ಠವಾದ ಪಕ್ಷಿ. ಈ ಕಾಗಿ ಏನಾದ್ರೂ ನಮ್ಮನ್ನ ಮುಟ್ಟಿದರೆ, ನಮ್ಮ ಮನೆಯೊಳಗೆ ಕಾಗಿ ಹೋಯ್ತು ಅಂದ್ರೆ ನಾವೆಲ್ಲರೂ ಅಂತೇವೆ ನಮ್ಗೇನೋ ಗಂಡಾಂತರ ಇದೆ ಅಥವಾ ನಮಗೇನೋ ತೊಂದರೆ ಇದೆ. ಕಾಗಿ ನಮ್ಮ ತಲೆ ಬಡ್ದಿದೆ ಅಂದ್ರೆ ನಾವು ಹೋಗ್ತೀವಿ, ಎಲ್ಲಾರ ಹೋಗಿ ಕೇಳ್ತೇವೆ, ಕಾಗಿ ನಮ್ಮ ತಲೆಗೆ ಬಿಡದೈತ್ರಿ ಅಜ್ಜಾರು ಏನು ಮಾಡ್ಬೇಕು? ಅವ್ರಂತಾರ, ಏನೂ ಇಲ್ರಿ, 1-2 ಚರಿಗೆ ಸ್ನಾನ ಮಾಡ್ರಿ. ಸ್ನಾನ ಮಾಡಿ ಒಂದಿಟ್ಟು ಊದಿನ ಕಡ್ಡಿ ಎಣ್ಣೆ ಬತ್ತಿ ತೊಗೊಂಡು ಹೋಗಿ ಹನುಮಪ್ಪಗೆ ದೀಪ ಹಚ್ಚಿ ಬಂದು ಬಿಡ್ರಿ, ಎಲ್ಲ ಚಲೋ ಆಕೈತಿ ಅಂತಾರೆ. ಕಾಗೆ ಕನಿಷ್ಠ ಪಕ್ಷಿ ಅಂತ ನಾವು ಭಾವಿಸ್ತೀವಲ್ಲ, ಕಾಗೆ ನಮ್ಮ ನೆತ್ತಿಗೆ ಬಡಿದ್ರೆ ನಮಗೆ ಏನಾದ್ರೂ ಆಪತ್ತು ಇದೆ ಅಂತ ಭಾವಿಸ್ಕೊಳ್ತೀವಲ್ಲ, ಅಂತ ಕಾಗೆ ಕರಿ ಬಣ್ಣದಾದರೇನು, ಅದು ಕೂಗಿದರೆ ಅದರ ಧ್ವನಿಯನ್ನ ಕೇಳಿ ನಮಗೆಲ್ಲ ನೋವು ಅನಿಸಿದ್ರು ಸಹಿತ ಕಾಗೆಯ ಧ್ವನಿ ಬೇಡ, ಕಾಗೆಯ ಬಣ್ಣ ಬೇಡ, ಕಾಗೆಯ ಬಣ್ಣ ನೋಡುವ ಅಣ್ಣಗಳಿರ, ಕಾಗೆಯ ಗುಣವನ್ನ ಅರ್ಥ ಮಾಡಿಕೊಡ್ರು. ಒಂದು ಕಾಳು ಕಂಡ್ರೆ, ಒಂದು ಅಗುಳು ಕಂಡ್ರೆ ತನ್ನೆಲ್ಲ ಕುಲವನ್ನ ಕರೆದು ನೀವು ಉಣ್ರಿ, ನಾನು ಉಣ್ತೀನಿ, ಆನಂದವಾಗಿ ಜೀವನ ಮಾಡೋಣ ಅಂತ ತಿಳ್ಕೊಂಡು ಕಾಗಿ ಕೂಗಿ ತನ್ನ ಎಲ್ಲ ಬಳಗವನ್ನ ಕರ್ಕೊಳ್ತದೆ. ನಾವೆಲ್ಲ ಅದೀವಲ್ಲ, ನಮ್ಮ ಸ್ವತಃ ಅಣ್ಣ ತಮ್ಮ ಇದ್ರು ಸಹಿತ ತಮ್ಮನ್ನು ಹೊರಗಿಡೋದು, ಅಣ್ಣಾಟ ಬೆಳೆಯೋದು, ಭೇದ ಭಾವ. ಕೂಡಿ ಬಾಳಬೇಕು,
ಕೂಡಿ ಉಣಬೇಕು, ಕೂಡಿ ನಲಿಬೇಕು, ಕೂಡಿ ಬದುಕೋದ್ರಲ್ಲಿ ಇದೆ ನಿಜವಾದ ಸುಖ ಅನ್ನುವಂಥ ಸಿದ್ಧಾಂತವನ್ನು ಈ ನಾಡಿಗೆ ಕೊಟ್ಟವರು 12ನೇ ಶತಮಾನದ ಬಸವಾದಿ ಶಿವಶರಣರು. ಬಸವಾದಿ ಶಿವಶರಣರು. ಅದಕ್ಕೆ ಎಲ್ಲರೂ ಕೂಡಿ ಉಣ್ರಿ, ಕೂಡಿ ಬೆರೆತುಕೊಳ್ಳ್ರಿ, ಕೂಡಿ ನಲಿರಿ ಅಂತಾರವರು. ಗಾಳಿ ಗಂಧದ ಗುಣ ನಮಗಿರ್ಬೇಕಂತಾರೆ. ನೆಲ ಜಲಗಳ ಗುಣ ನಮಗಿರಬೇಕು, ಗಾಳಿ ಗಂಧದ ಗುಣ ನಮಗಿರಬೇಕು, ಮಳೆ ಹೊಳೆಗಳ ಗುಣ ನಮಗಿರಬೇಕು ಅಂತಾರ ಎಲ್ಲ ಶರಣರು. ಆ ಎಲ್ಲ ಗುಣಗಳನ್ನು ಅರ್ಥ ಮಾಡಿಕೊಳ್ಬೇಕು. ಮರ ಬಳ್ಳಿಗಳ ಗುಣ ನಮಗಿರಬೇಕು. ಏನು ಸೂಚನೆ ಕೊಡ್ತದೆ ಮರ ಬಳ್ಳಿ ಅಂದ್ರೆ? ಮರ ಹೇಳ್ತದೆ ಸುಂದರವಾಗಿ ಬೆಳೀತದೆ. ಒಂದು ಮರ ಬೆಳೀತದೆ. ಯಾವಾಗ ಮರ ಬೆಳೀತೋ ಮರದ ಪಕ್ಕದಲ್ಲಿ ಒಂದು ಬಳ್ಳಿ ಉತ್ಪತ್ತಿ ಆಗ್ತದೆ, ಒಂದು ಬಳ್ಳಿ ಹುಟ್ಟುತ್ತದೆ. ಆ ಬಳ್ಳಿ ಬೆಳಿಬೇಕಂದ್ರೆ ಅದಕ್ಕೆ ಆಶ್ರಯ ಕೊಡಬೇಕಲ್ಲ. ಯಾವಾಗ ಆಶ್ರಯವನ್ನ ಕೊಡಬೇಕು ಅಂತ ತಿಳ್ಕೊಂಡು ಎಲ್ಲರೂ ವಿಚಾರ ಮಾಡಿದಾಗ ಬಳ್ಳಿ ಬೆಳೀತದೆ ಮರದ ಪಕ್ಕ. ಯಾವಾಗ ಬೆಳೀತದ, ನಾನು ಬೆಳಿಬೇಕು, ನಾನು ಎತ್ತರ ಹೋಗಬೇಕು, ಎಲ್ಲರೂ ನನ್ನನ್ನು ಪ್ರೀತಿ ಮಾಡಬೇಕು ಅಂತ ತಿಳ್ಕೊಂಡು ಬಯಸಿಕೊಂಡಿರುವಂಥ ಬೆಳೆಸಿಕೊಂಡಿರುವಂಥ ಮರ ಅಂತದ. ನನ್ನೊಂದಿಗೆ ನೀನು ಬೆಳೆಯಪ್ಪ, ನೀನು ಬೆಳಿ, ನನ್ನ ಪಕ್ಕದಲ್ಲೇ ನೀನು ಹುಟ್ಟಿದೀಯಾ ಅಂದ್ರ, ನೀನು ಬೆಳೆದಿದೆಯಾ ಅಂದರೆ ನಿನಗೆ ಆಶ್ರಯನ ನಾನು ಕೊಡ್ತೀನಿ. ನನ್ನ ಬೊಡ್ಡೆಯನ್ನು ಹಿಡ್ಕೊಂಡು ನೀನು ಬೆಳೆಯುವಂಥ ಕೆಲಸ ಮಾಡು, ನನಗಿಂತ ಎತ್ತರವಾಗಿ ಬೆಳೆಯಂತ ತಿಳ್ಕೊಂಡು ಮರ ಬಳ್ಳಿಗೆ ಆಶ್ರಯವನ್ನು ಕೊಡ್ತದೆ, ಆಶ್ರಯ ಕೊಡ್ತದೆ. ಮರ ಬಳ್ಳಿಗೆ ಆಶ್ರಯ ಕೊಟ್ಟಂಗ ನಮ್ಮ ಮನೆ ಪಕ್ಕ ಯಾರಾದರೂ ನೋವಿನೊಳಗಿದ್ದಾಗ, ಕಷ್ಟದಲ್ಲಿದ್ದಾಗ ನಾವು ಅರ್ಥ ಮಾಡಿಕೊಳ್ಬೇಕು, ನಾನು ಬೆಳೆದೀನಿ, ನಾನು ಶ್ರೀಮಂತದೀನಿ ಅಂತ ಅಲ್ಲ, ನನ್ನೊಂದಿಗೆ ನೀನೂ ಬೆಳೆಯಂತ ತಿಳ್ಕೊಂಡು ಆ ಕಷ್ಟಕ್ಕೆ ಸ್ಪಂದನೆ ಮಾಡಿದರೆ ಇದು ನಿಜವಾದ ಕಲ್ಯಾಣದ ಶರಣರ ಗುಣ ನಮಗೆ ಬಂದಂಗ. ಇದು ನಿಜವಾದ ಗುಣ ನಮಗೆ ಬಂದಂಗ. ನಾವು ಬೆಳಿಬೇಕು. ಮಳೆ ಆಗ್ತದೆ ಅಂದರೆ ಕೇವಲ ಮಳೆ ರೈತನ ಹೊಲದ ಮೇಲೆ ಅಟ್ಟ ಆಗೋದಿಲ್ಲ, ನದಿ ಮೇಲೇನೂ ಆಗ್ತದೆ. ನದಿ ಅಂತದೇನು? ಮಳೆ ಸದಾಕಾಲ ನೀನು ರೈತನ ಹೊಲದೊಳಗೆ ಆಗ್ತಿ, ನನ್ನ ಮೇಲೆ ನನ್ನ ಹತ್ರ ನೀನು ಆಗೋದಿಲ್ಲ ಅಂದ್ರೆ ನಿನ್ನನ್ನು ಕರ್ಕೊಂಡು ನಾನು ತುಂಬಿ ಹರಿಯೋದಿಲ್ಲ ಅಂತ ನದಿ ಏನಾದರೂ ಆ ಮಳೆ ನೀರನ್ನು ದೂರ ಕಳಿಸುತ್ತೇನು? ಇಲ್ಲ. ನೀನು ಎಲ್ಲರ ಹರಿ, ಎಲ್ಲರ ಆಗು, ಎಲ್ಲರ ಬೀಳು, ನನ್ನೊಂದಿಗೆ ಬಾ, ನನ್ನೊಂದಿಗೆ ಸೇರಿಕೊಂಡು ನಾನು ನೀನು ಸುಂದರವಾಗಿ ಸಮುದ್ರವನ್ನು ಮುಟ್ಟೋಣ ಅನ್ನುವಂಥ ಆ ದೊಡ್ಡ ಗುಣ ಏನೈತಲ್ಲ, ಆ ಗುಣ ನಮ್ಮಲ್ಲಿ ಬರಬೇಕಲ್ಲ. ನಾನು ಎಷ್ಟು ಶ್ರೀಮಂತ ಇದ್ದರೆ, ಎಷ್ಟು ಬಡವ ಇದ್ದರೆ ನಮ್ಮಲ್ಲಿ ಒಳ್ಳೆಯ ಭಾವ ಇರಬೇಕು, ಒಳ್ಳೆಯ ಗುಣ ಇರಬೇಕು. ಅಂದಾಗ ಮಾತ್ರ ಕಲ್ಯಾಣ ರಾಜ್ಯದಂತೆ ಸುಖಿ ರಾಜ್ಯವು ನಮ್ಮದಾಗ್ತದೆ. ನಾವು ಕೂಡಿ ಉಣಬೇಕಲ್ಲ. ನೋಡ್ರಿ, ಅಣ್ಣ ತಮ್ಮನ ಇರ್ತಾರೆ, ಬರೀ ಅಣ್ಣ ತಮ್ಮರಿಗೂ ಬೆಂಕಿ ಹಚ್ಚವ್ರು ಇರ್ತಾರೆ. ಒಮ್ಮೆ ಇಬ್ಬರು ಅಣ್ಣ ತಮ್ಮ ಕೂಡಿಕೊಂಡು ಒಬ್ಬ ದಿನ ಹೊಲದಾಗ ದುಡಿತಿದ್ದ, ಇವ ಬರೇ ಮನೆಯೊಳಗೆ ಇದ್ಕೊಂಡು ಊರಾಗೆಲ್ಲ ಹಿರಿತನ ಮಾಡ್ತಿದ್ದ. ಮಾಡುವಾಗ ಮದುವೆ ಆದ ಮೇಲೆ ಆ ತಮ್ಮನ ಹೆಂಡತಿ ಬಂದ ಮೇಲೆ ತಮ್ಮನಿಗೆ ಕಿವಿ ತುತ್ತಾಕತ್ತಿಲ್ಲ. ನೋಡ್ರಿ, ಆಕಿ ಮದುವೆಕ್ಕಿಂತ ಮುಂಚೆ ಚಲೋ ಇರ್ತಾವ ಅಣ್ಣ ತಮ್ಮ, ಮದುವೆ ಆಗಿ ಬಂದ ಮೇಲೆ ಚಲೋ ಆಕೈತಿ ನೋಡ್ರಿ. ಹಂಗ ಸಣ್ಣಗೆ ಗುಡುಗು ಮಿಂಚು ಸಿಡ್ಲು ಎಲ್ಲ ಚಲೋ ಆಕ್ತಾವ ಸಣ್ಣಗೆ. ಯಾವಾಗ ಮದುವೆ ಮಾಡಿಕೊಂಡು ಬಂದ ಮೇಲೆ ತಮ್ಮ ಹೊಲದಾಗ ಹಗಲು ರಾತ್ರಿ ದುಡಿಯೋದು, ಅಣ್ಣ ಸದಾ ಕಾಲ ಊರಾಗ ರಾಜಕೀಯ ಮಾಡಿಕೊತ್ತ ಎಲ್ಲರಿಗೆ ಬೋಧನೆ ಮಾಡಿಕೊಂತ ಒಬ್ಬ ಮುಖಂಡನಾಗಿ ಮೆರಿತಿದ್ದ. ತಮ್ಮ ದಿನ ದುಡಿತಿತ್ತು. ಒಂದು ದಿನ ರಾತ್ರಿ ಹೆಂಡತಿ ಚಲೋ ಮಾಡಿದ್ಲು, ಬರೇ ನೀವು ಹೊಲದಾಗ ದುಡಿತಿ, ಹೊಲದಾಗ ದುಡ್ದು ಸಂಪತ್ತು ತಂದು ಮನೆಯಾಗ ಇಡ್ತಿ, ಆ ಸಂಪತ್ತು ತಗೊಂಡು ನಿಮ್ಮ ಅಣ್ಣ ಬರೇ ಇಸ್ತ್ರಿ ಬಟ್ಟೆ ಹಾಕ್ಕೊಂಡು ಮಜಾ ಮಾಡ್ತಾನಂತ ಚಲೋ ಮಾಡಿಲ್ದಾಕಿ. ಇವು ಕೇಳಿ ಸಾಕಾಗಿ ಒಂದು ದಿನ ಇವ ಅಂತಾನ, ಎಣ್ಣ ಇನ್ಮೇಲೆ ನೀವು ಹೊಲಕ್ಕೆ ಹೋಗು, ನಾ ಊರಾಗಿರ್ತೀನಂದವ. ಅವಾಗ ಅಣ್ಣಂದ ಯಾರು ಬೇಡ ಅಂತಾರಪ್ಪ, ನೀವು ಊರಾಗಿರ್ತೀನಿ ಅಂದ್ರೆ ನಾವು ಹೊಲದಾಗ ದುಡ್ತೀನಿ ಅಂತ ದೊಡ್ಡ ಗುಣದಿಂದ ಹೇಳಿದವ. ಇಲ್ಲ, ನೀ ಹೆಂಗೆ ಊರಾಗಿ ಹಿರೇತನ ಮಾಡ್ತೀನಿ, ನಾನು ಮಾಡ್ತೀನಿ, ನನಗೂ ಬರ್ತೈತಿ, ನೀವು ಹೋಗಂದ. ಅಂದಮೇಲೆ ಅವಾಗಂತಾನ ಅಣ್ಣ, ನೋಡಪ್ಪ, ಅದು ಎಲ್ಲರಿಗೂ ಬರೋದಿಲ್ಲ. ಹಿರೇತನ ಅನ್ನೋದು ಅದು ಕಲಿಯಾಕೆ ಬರೋದಿಲ್ಲ, ಅದು ಭಾಳ ಬುದ್ಧಿವಂತಿಕೆ ಬೇಕು. ಅದಕ್ಕೆ ನೀವು ಹೊಲದಾಗಿರ್ತೀಯಲ್ಲಿ ಇದ್ದು ಬಿಡೋ ತಮ್ಮ. ಇಲ್ಲಿಲ್ಲ, ನಾ ಎಲ್ಲ ಮಾಡ್ತೀನಿ, 15 ದಿನ ನಿನ್ನ ಹಿಂದೆ ಅಡ್ಡಾಡ್ತೀನಿ, ಎಲ್ಲ ನೋಡ್ತೀನಿ, ನೋಡಿ ಅದ್ರಂಗೆ ನಾ ಮುಂದೆ ಮಾಡ್ತಾಳೆ, ನೀ ನಡಿ ಅಂದವ. 15 ದಿನ ಅಡ್ಡಾಡಿದ ಅವ. 15 ದಿನ ಅಡ್ಡಾಡುವಾಗ ಒಂದು ಮುದುಕಿ ಸತ್ತಿತ್ತು ನೋಡ್ರಿ ಊರಾಗ. ಹೋದಿವ, ಒಂದು ಮಾಲಿ ತಗೊಂಡು ಮತ್ತೆ ಮುಖಂಡಲ್ಲ ಹೋದ.
ಒಂದು ಮಾಲಿ ತಗೊಂಡು ಹೋಗಿ ಮಾಲಿ ಹಾಕಿ ಹೊರಗೆ ಬರೋದ್ರೊಳಗೆ ಆ ಮುದುಕಿ ಮಗ ಅಳಾಕತ್ತಿದ. ಯಾಕೆ ಕಳ್ತೀಯಪ್ಪ? ಇಲ್ರಿ ನಮ್ಮವು ಸತ್ತಾಳ. ಸತ್ರೇನಾತು? ಭಾಳ ದಿನದ ಮೇಲೆ ಅಲ್ಲ, ಆಕಿದೆಲ್ಲ ಮುಗುದದಪ್ಪ. ಮೊಮ್ಮಕ್ಕಳನ್ನು ಕಂಡಾಳ, ಮರಿಮೊಮ್ಮಕ್ಕಳನ್ನು ಕಂಡಾಳ, ಗಿರಿಮೊಮ್ಮಕ್ಕಳನ್ನು ಕಂಡಾಳ. ಭಾಳ ಪ್ರೀತಿಯಿಂದ ಖುಷಿಯಿಂದ ಮಣ್ಣು ಮಾಡ್ಬೇಕು ತಮ್ಮ ಅಂದೇತ. ಅಂದಮೇಲೆ ಅವ ಅಂತಾನ, ಅಲ್ರಿ ನಮ್ಮ ತಾಯಿ ಆಕಿ, ನಿನಗಟ್ಟ ತಾಯಲ್ಲೋ ಮಗನ, ನನಗೂ ತಾಯಿ ಇದ್ದಂಗ, ಇಬ್ರೂ ಸೇರಿ ಮಣ್ಣು ಮಾಡೋಣ ಅಂದಿವ. ಅಂದಮೇಲೆ ಎಲ್ಲ ಮುಗಿದ ಮೇಲೆ ಮಣ್ಣಾದ್ಮೇಲೆ ಮನೆಗೆ ಹೋದ್ಮೇಲೆ ತಮ್ಮಗೆ ಹೇಳ್ತಾನೆ. 15 ದಿನ ಆದ್ಮೇಲೆ ತಮ್ಮ ಅಂದ, ಇನ್ನು ಮುಂದೆ ನೀವು ಹೊಲಕ್ಕೆ ಹೋಗು, ನಾ ಊರಾಗ ಹಿರಿಯತನ ಮಾಡ್ತೀನಿ ಅಂದ. ಯಾವಾಗ ಹಿರೇತನ ಮಾಡ್ತೀನಂದ, ಹಿರೇತನ ಮಾಡಕ್ಕೆ ಹತ್ತಿದ. ಮಾಡುವಾಗ ಆ ಊರಾಗ ಒಂದು ಕೇಸ್ ಏನಾತಂದ್ರೆ ಒಬ್ಬವನ ಹೆಂಡತಿ ಸತ್ತು. ಇವನು ತಗೊಂಡ ಅವ್ರ ಅಣ್ಣನ ನೋಡಿದ ಒಂದು ಮಾಲಿ ತಗೊಂಡು ಹೋದ. ಮಾಲಿ ಹಾಕಿದ, ಹೊರಗೆ ಬಂದ. ಅವ ಅಳಾಕತ್ತಿದ ಗಂಡ. ಯಾಕೆ ಕಳ್ತಿಯಪ್ಪ? ಎಲ್ಲ ಮುಗಿದೈತೆ ಅಂದಿವ. ಎಲ್ಲ ಮುಗಿದದ, ಮದುವೆ ಮಾಡಬೇಕಾಗಿತ್ತು, 3 ಮಕ್ಕಳನ್ನು ಮದುವೆ ಮಾಡ್ಯಾಳ, ಎಲ್ಲ ಆಗ್ಯದ ಬಿಡು. ಯಾಕೆ? ಅಲ್ರಿ ಯಾಕೆ ನಾನು ಹೆಂಡತಿ. ಅಲ್ಲೋತಮ್ಮ, ಆಕೆ ನಿನಗಟ್ಟ ಹೆಂಡತಿ ಅಲ್ಲ, ನನಗೂ ಹೆಂಡತಿ ಅದಳ ಅಂತ. ನೀವು ಇದು ನೋಡಿ ಕಲಿಯುವಂತ ಪದ್ಧತಿ ಅಲ್ಲಪ್ಪ. ನೋಡಿದ್ರೆ ಬರೋದಿಲ್ಲ ಹಿರೇತನ, ನೋಡಿದ್ರೆ ಮಾಡಲಿಕ್ಕೆ ಆಗೋದಿಲ್ಲ. ಇದು ಏನೋ ನಾವು ಊರೊಳಗೆ ಮುಖಂಡರಾಗಿ ಕಾರ್ಯವನ್ನ ಮಾಡ್ತೀವಂದ್ರೆ ಅದು ಭಗವಂತನ ಆಶೀರ್ವಾದದಿಂದ ಬಂದಿರುವಂಥದ್ದು. ಅದಕ್ಕಾಗಿ ನೋಡಿದ್ರೆ ಬರಲಾರ್ದಿದು ಅಂತ ತಿಳ್ಕೊಂಡು ಹೇಳ್ತಾರಂದ್ರೆ ನಾವು ತಿಳ್ಕೊಳ್ಬೇಕು, ಹೀಗೆ ಮಾಡೋದು ಹಿರೇತನ ಅಲ್ಲ. ಇನ್ನೊಬ್ಬರ ಮಾತನ್ನ ಕೇಳಿ ಮಾಡೋದು ಹಿರೇತನ ಅಲ್ಲ. ನಾವು ಊರೊಳಗೆ ಎಲ್ಲರೊಂದಿಗೆ ಪ್ರೇಮದಿಂದ ಬದುಕಿದಾಗ ಮಾತ್ರ ನಮ್ಮನ್ನು ಎಷ್ಟು ಜನ ಪ್ರೀತಿಯಿಂದ ಕಾಣ್ತಾರೆ, ಅವಾಗ ನಮ್ಮ ಜನ್ಮ ಪಾವನ, ನಾವೆಲ್ಲರೊಂದಿಗೆ ಬೆರೆತುಕೊಂಡಿವಿ ಅನ್ನುವಂಥ ಭಾವವನ್ನು ಸೂಚನೆ ಮಾಡ್ತದೆ ನಮ್ಮ ವ್ಯಕ್ತಿತ್ವ. ಹಾಗಾಗಿ ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕು, ಬಸವಣ್ಣವರ ಚಿಂತನೆಯಂತೆ ಕೂಡಿ ಉಣ್ಣೋದ್ರಲ್ಲಿದೆ ಸುಖ, ಕೂಡಿ ಬಾಳೋದ್ರೊಳಗಿದೆ ಸುಖ ಅನ್ನುವಂಥ ಮಾತನ್ನ ನಾವು ಅರ್ಥ ಮಾಡಿಕೊಂಡು 1-2 ನಿಮಿಷ ಒಂದು ಕಾರ್ಯಕ್ರಮವನ್ನು ನಮ್ಮ ಸರ್ ಅವರು ನೆರವೇರಿಸಿಕೊಡ್ತಾರೆ. ತದನಂತರ ವಿಚಾರಕ್ಕೆ ಬರ್ತಾರೆ.